ನಮಸ್ಕಾರ. ನಾನು ಜ್ಯೋತಿ ಪುರಾಣಿಕ್. ನನ್ನ ಚಾನೆಲ್ ಧಾರ್ಮಿಕ ಮತ್ತು ಪೌರಾಣಿಕ ಕಥೆಗಳು. ನಾನು ನಿಮಗೆ ಇವತ್ತು ಅಕ್ಷಯ ತೃತೀಯ ದಿನ ಧಾರ್ಮಿಕವಾಗಿ ಹಾಗೂ ಆರ್ಥಿಕವಾಗಿ ಏನೇನು ಖರೀದಿಸಬೇಕೆಂದು ಹೇಳುತ್ತೇನೆ. ಹಾಗೂ ಅಕ್ಷಯ ತೃತೀಯದಲ್ಲಿ ಏನೇನು ದಾನ ಮಾಡಬೇಕೆಂದು ಹೇಳುತ್ತೇನೆ. ಹಾಗೂ ಅಕ್ಷಯ ತೃತೀಯದ ಒಂದು ಪ್ರಖ್ಯಾತ ಕಥೆ ಹೇಳುತ್ತೇನೆ. ಈ ದಿನ ಹೊಸದಾಗಿ ಖರೀದಿ ಮಾಡಿದ ವಸ್ತುಗಳು ಶುಭ ಫಲ ನೀಡುತ್ತವೆ ಎಂದು ನಂಬಲಾಗಿದೆ. ಅಕ್ಷಯ ತೃತೀಯ ಎಂದರೆ ನಮಗೆ ಮೊದಲು ನೆನಪಿಗೆ ಬರುವುದು ಬಂಗಾರ. ಬಂಗಾರ ಖರೀದಿಸಿದರೆ ಧನ ಸಂಪತ್ತು ಹೆಚ್ಚುತ್ತದೆ ಎಂಬ ನಂಬಿಕೆ. ಹಾಗೂ ಈ ದಿನ ಆರ್ಥಿಕವಾಗಿ ಖರೀದಿ ಮಾಡುವುದು ಹೊಸ ಮನೆ, ಜಮೀನು ಮತ್ತು ಹೊಸ ವಾಹನ, ಇವುಗಳಿಗೆ ಎಲ್ಲ ಶುಭ ದಿನ ಆಗಿರುತ್ತದೆ. ಹಾಗೂ ಇದರ ಜೊತೆ ಕೆಲವು ಧಾರ್ಮಿಕ ವಸ್ತುಗಳು ಕೂಡ ನಾವು ಖರೀದಿ ಮಾಡಬೇಕು. ಅವುಗಳು ಏನೆಂದರೆ ದೇವರ ಸಾಮಗ್ರಿಗಳು, ದೇವರ ಪೂಜೆಗೆ ಬೇಕಾಗುವ ಕೆಲವು ಸಾಮಗ್ರಿಗಳು, ಹೊಸ ದೇವರ ಮೂರ್ತಿ ಹಾಗೂ ನೀಲಾಂಜನಗಳು, ಜೊತೆಯಾಗಿ ದೀಪಗಳು. ಈ ದಿನ ವಿಶೇಷವಾಗಿ 2 ಜೊತೆಯಾಗಿ ಹೊಸ ಖರೀದಿ ಮಾಡಿದ ದೀಪಗಳು ದೇವರ ಮುಂದೆ ಹಚ್ಚಬೇಕು. ಒಂದು ಹಿತ್ತಾಳೆಯ ತಂಬಿಗೆ ಅಥವಾ ಕಳಸ. ಹಾಗೂ ಧಾರ್ಮಿಕ ಗ್ರಂಥಗಳು ಕೂಡ ನಾವು ಖರೀದಿ ಮಾಡಬೇಕು. ಅವುಗಳು ಯಾವೆಂದರೆ ಭಗವದ್ಗೀತಾ ನಮ್ಮ ಮನೆಯಲ್ಲಿ ಇಟ್ಟುಕೊಳ್ಳಬೇಕು. ಹಾಗೂ ಈ ಭಗವದ್ಗೀತಾ ಬೇರೆಯವರಿಗೆ ದಾನ ಕೂಡ ಮಾಡಬಹುದು. ಹಾಗೂ ಕೆಲವೊಂದು ಸಲ ನಮಗೆ ಬಂಗಾರ ಬೆಳ್ಳಿ ಖರೀದಿ ಮಾಡಲು ಆಗದೇ ಇದ್ದಾಗ ನಾವು ಹೊಸ ಬಟ್ಟೆಗಳನ್ನು ಕೂಡ ಖರೀದಿ ಮಾಡಬಹುದು. ದೇವರಿಗೆ ವಿಶೇಷವಾಗಿ ಚಂದನ, ಧೂಪ ಇವುಗಳನ್ನು ಕೂಡ ನಾವು ಖರೀದಿ ಮಾಡಬೇಕು. ಎಷ್ಟು ಬಂಗಾರ ಹಾಗೂ ಬೆಳ್ಳಿ ಖರೀದಿ ಮಾಡುತ್ತೇವೆ ಹಾಗೆ ಸ್ವಲ್ಪ ದಾನ ಮಾಡಿದರೆ ಪುಣ್ಯ ಸಿಗುತ್ತದೆ, ಅಕ್ಷಯ ಪುಣ್ಯ ಸಿಗುತ್ತದೆ ಎಂದು ಹೇಳಲಾಗಿದೆ. ಧನ ದಾನ ಮಾಡಬಹುದು ಹಾಗೂ ಧಾನ್ಯಗಳನ್ನು ದಾನ ಮಾಡಬೇಕು. ಈಗ ಅಕ್ಷಯ ತೃತೀಯ ದಿನದಿಂದಲೇ ನಡೆದ ಒಂದು ಪವಿತ್ರ ಘಟನೆಯ ಕಥೆ ಕೇಳೋಣ. ಈ ಕಥೆ ತುಂಬ ಪ್ರಖ್ಯಾತವಾಗಿದೆ. ಸುಧಾಮ ಮತ್ತು ಕೃಷ್ಣನ ಕಥೆ. ಈ ಕಥೆ ಕೇಳಿದವರಿಗೆ ಮತ್ತು ಹೇಳಿದವರಿಗೆ ಕೂಡ ಅಕ್ಷಯ ಪುಣ್ಯ ದೊರೆಯುತ್ತದೆ. ಸುಧಾಮ ಮತ್ತು ಶ್ರೀಕೃಷ್ಣ ಬಾಲ್ಯದ ಸ್ನೇಹಿತರು. ಸುಧಾಮ ಬಡ ಬ್ರಾಹ್ಮಣ. ಅವನು ತುಂಬ ಬಡತನದಲ್ಲಿದ್ದ. ಆದರೆ ಅವನು ಭಗವಂತನ ಭಕ್ತನಾಗಿದ್ದ. ಒಮ್ಮೆ ಅವನ ಹೆಂಡತಿ ಹೀಗೆ ಹೇಳುತ್ತಾಳೆ, ನಿನ್ನ ಸ್ನೇಹಿತ ಶ್ರೀಕೃಷ್ಣನನ್ನು ಭೇಟಿ ಮಾಡು. ಅವನು ಈಗ ರಾಜನಾಗಿದ್ದಾನೆ. ಅವನು ನಿನಗೆ ಸಹಾಯ ಮಾಡುತ್ತಾನೆ. ಆದರೆ ಸುಧಾಮನಿಗೆ ಹೋಗಲು ಇಷ್ಟ ಇರಲಿಲ್ಲ. ಆದರೆ ಕೊನೆಗೆ ಹೆಂಡತಿಯ ಮಾತಿಗೆ ಒಪ್ಪಿಕೊಂಡು ಶ್ರೀಕೃಷ್ಣನಿಗೆ ಭೇಟಿಯಾಗಲು ಹೋಗುತ್ತಾನೆ. ಹೋಗುವಾಗ ಸ್ವಲ್ಪ ಅವಲಕ್ಕಿ ತೆಗೆದುಕೊಂಡು ಹೋಗುತ್ತಾನೆ. ಸುಧಾಮನು ದ್ವಾರಕೆಗೆ ಹೋಗುತ್ತಾನೆ. ಅಲ್ಲಿ ಕೃಷ್ಣನು ಸುಧಾಮನನ್ನು ನೋಡಿದಂತೆಯೇ ತುಂಬ ಸಂತೋಷಪಟ್ಟನು. ಅವನನ್ನು ತನ್ನ ಸಿಂಹಾಸನದ ಮೇಲೆ ಕೂಡಿಸುತ್ತಾನೆ. ಅವನ ಕಾಲು ತೊಳೆಯುವನು. ಪ್ರೀತಿಯಿಂದ ಸ್ವಾಗತ ಮಾಡಿದ್ದನು. ಸುಧಾಮನು ತಂದಿದ್ದ ಅವಲಕ್ಕಿಯನ್ನು ಕೃಷ್ಣನು ಬಹಳ ಸಂತೋಷದಿಂದ ಸ್ವೀಕರಿಸುತ್ತಾನೆ. ಆದರೆ ಸುಧಾಮನು ತನ್ನ ಬಡತನದ ಬಗ್ಗೆ ಶ್ರೀಕೃಷ್ಣನಿಗೆ ಹೇಳಲಿಲ್ಲ. ಆದರೆ ಶ್ರೀಕೃಷ್ಣನು ಅವನ ಮನಸ್ಸನ್ನು ಅರ್ಥ ಮಾಡಿಕೊಂಡಿದ್ದನು. ಸುಧಾಮನು ತನ್ನ ಮನೆಗೆ ಹಿಂತಿರುಗುತ್ತಾನೆ. ಅಲ್ಲಿ ಅವನ ಸಣ್ಣ ಗುಡಿಸಲು ದೊಡ್ಡ ಅರಮನೆಯಾಗಿತ್ತು.
ಅವನ ಬಡತನ ಸಂಪೂರ್ಣ ದೂರವಾಗಿತ್ತು. ಇದು ಶ್ರೀಕೃಷ್ಣನ ಲೀಲೆಯಾಗಿತ್ತು. ಇದು ಅಕ್ಷಯ ತೃತೀಯ ದಿನದ ಆಶೀರ್ವಾದ ಎಂದು ಕೂಡ ಹೇಳಲಾಗುತ್ತದೆ. ಇದು ಅಕ್ಷಯ ತೃತೀಯ ದಿನ ನಡೆದ ಪವಿತ್ರ ಘಟನೆಯಾಗಿದೆ. ಅಕ್ಷಯ ತೃತೀಯವು ನಮ್ಮ ಹಿಂದೂ ಧರ್ಮದಲ್ಲಿ ಅತ್ಯಂತ ಶುಭ ದಿನಗಳಲ್ಲಿ ಒಂದಾಗಿದೆ. ಧನ್ಯವಾದ. ನಿಮಗೆ ನನ್ನ ಮಾಹಿತಿ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.